ಹಾಯ್ ಅಲ್ಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 28. ಬಾಗಿಲು ತೆರೆದ ಇದ್ದರೂ ಕರೆಯುವುದು ಬಿಟ್ಟು ಬೆಲ್ ಮಾಡಿದ್ದು ಯಾರು ಎಂದು ಎಲ್ಲರೂ ಒಮ್ಮೆ ಬಾಗಿಲ ಕಡೆಗೆ ತಿರುಗಿ ನೋಡಿದರಷ್ಟೇ. ಎಲ್ಲರ ಕಂಗಳು ಅರಳಿತ್ತು. ಅರೆ ಗೊಂಬೆ, ಉದ್ಗಾರ ತೆರೆದರು ಸರಿತಾ. ಬಾರೆ ನೋಡು, ಮೊನ್ನೆ ಏನು ಹೇಳದೆ ಓದ್ಯಲ್ಲ, ಪುಣ್ಯ ಇವತ್ತಾದರೂ ಬರಬೇಕು ಅನಿಸಲ್ವಾ? ಬಾ ಬಾ. ಹೊಸು ಅವಳನ್ನು ತಾನೇ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದರು. ತಾತ, ಅಮ್ಮಮ್ಮ ಹೇಗಿದ್ದೀರಾ ಎನ್ನುತ್ತಾ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡಳು. ಈ ಬಾರಿ ಯಾರು ಹೇಳಬೇಕೆಂದು ಇರಲಿಲ್ಲ. ಒಳ್ಳೆಯದಾಗಲಿ ಮಗು. ಯಾರ ಜೊತೆಗೆ ಬಂದೆ? ಪುಟ್ಟಿಯ ಜೊತೆಗ ಎಂದರು ವಿಶಾಲಾಕ್ಷಿ. ಇಲ್ಲ ಅಮ್ಮಮ್ಮ, ನಾನು ಬಂದದ್ದು ಅವಳಿಗೆ ಗೊತ್ತಿಲ್ಲ ಎಂದವಳು ಒಮ್ಮೆ ನೆಲ ನೋಡಿ ಮತ್ತೆ ನಗುತ್ತಾ, ಪಾಪು ಎಲ್ಲಿ ಎಂದಳು. ಅವನು ವಿಶ್ವನ ಜೊತೆಗೆ ತೋಟಕ್ಕೋಗಿದ್ದಾನೆ ಕಣೆ, ನೀನು ಬಾ, ಏನಾದರೂ ಸ್ವಲ್ಪ ತಿನ್ನು, ದೋಸೆ ಮಾಡಿಕೊಡ್ಲಾ ಎಂದರು ಸರಿತಾ ಆತ್ಮೀಯತೆಯಿಂದ. ದೋಸೆಯಿಂದ ಕೂಡಲೇ ಅವಳಿಗೆ ಇಷ್ಟು ಸಮಯ ತಡೆದುಕೊಂಡ ಹಸಿವೆ ನೆನಪಾಗಿದ್ದು. 2 ದಿನದಿಂದ ಸರಿಯಾಗಿ ಹೊಟ್ಟೆಗೆ ತಿಂದಿಲ್ಲದ ಕಾರಣ ಬೇಡ ಎನ್ನುವ ಮನಸ್ಸಾಗಲಿಲ್ಲ. ಸರಿಯತ್ತೆ, ದೋಸೆ ತಿಂತೀನಿ ಎಂದವಳ ಕಡೆ ಮನೆಯವರು ಆಶ್ಚರ್ಯದಿಂದ ನೋಡಿದರು. ಮೊನ್ನೆ ಬಂದಾಗ ಆಂಟಿ ಎಂದವಳು ಇವತ್ತು ಅತ್ತೆ ಎನ್ನುತ್ತಿದ್ದಾಳೆ ಎಂದು. ಅತ್ತೆ ಎಂದರೆ ಬೇಸರ ಇಲ್ಲ ತಾನೇ ಎಂದು ಮತ್ತವಳೆ ಕೇಳಿದಾಗ, ಏನು ಬೇಸರ ಇಲ್ಲ, ನಮ್ಮೂರಲ್ಲಿ ಚಿಕ್ಕವರು ದೊಡ್ಡವರಿಗೆ ಹೆಸರು ಹಿಡಿದು ಕರೆಯಲ್ಲ, ಪೇಟೆಯಲ್ಲಿ ಕರೆದ ಹಾಗೆ ಆಂಟಿ ಎಂತಲೂ ಹೇಳಲ್ಲ, ಅತ್ತೆ ಅಕ್ಕ ಅತ್ತಿಗೆ ಅಮ್ಮ ಎಂದೇ ಕರೆಯುವುದು. ನಾನೇನು ಅಕ್ಕ ಎನಿಸಿಕೊಳ್ಳುವಷ್ಟು ಚಿಕ್ಕವಳಲ್ಲ, ಅತ್ತೆ ಎಂದೇ ಕರಿ ಎಂದರು ಆತ್ಮೀಯವಾಗಿ. ಆದರೆ ನನ್ನನ್ನು ಮಾತ್ರ ಅತ್ತೆ ಅನ್ಬೇಡ, ಹೊಸು ಅಮ್ಮ ಎಂದೇ ಕರಿ, ಯಾಕೆಂದರೆ ನೀನು ನನ್ನನ್ನು ನೋಡಿದರೆ ನನಗೆ ಸವಿ ನೆನಪಾಗ್ತಾಳೆ ಎಂದರು ಹೊಸು. ಕೆಲವೊಂದು ಸಂಬಂಧಗಳು ಹೇಗಿರುತ್ತದೆ ಎಂದರೆ, ಏನೂ ಸಂಬಂಧ ಇರದೆ ಹೋದರೂ ಅವರು ನಮ್ಮವರು ಅನಿಸುತ್ತಾರೆ. ಅಂಬಾರಳನ್ನು ನೋಡಿ ಮನೆಯವರಿಗೆ ಅನಿಸಿದ್ದು ಇದೇ ಭಾವ, ಅವಳಿಗೂ ಎಲ್ಲರನ್ನು ನೋಡಿ ಅನಿಸಿದ್ದು ಇದೇ ಭಾವ. ಸರಿತಾ ಹೊಸು ಇಬ್ಬರು ಆತ್ಮೀಯತೆಯಿಂದ ಮಾಡಿ ಬಡಿಸಿದ ತಿಂಡಿ ನಿಜಕ್ಕೂ ಉದರಕ್ಕಷ್ಟೇ ಅಲ್ಲ, ಮನಸ್ಸಿಗೂ ತೃಪ್ತಿ ಕೊಟ್ಟಿತ್ತು. ತುಂಬ ಚೆನ್ನಾಗಿದೆ, ತುಂಬ ಥ್ಯಾಂಕ್ಸ್ ಎನ್ನುತ್ತಲೇ ದಾಕ್ಷಿಣ್ಯ ಮಾಡಿಕೊಳ್ಳದೆ ಹೊಟ್ಟೆ ತುಂಬ ತಿಂದಿದ್ದಳು. ತಿಂದು ಮುಗಿಯುವುದರ ಒಳಗೆ ಹೊಸು ಕಾಫಿ ಕೊಟ್ಟರು. ಬೇಡ ಎನ್ನದೆ ಕುಡಿದವಳು, ಪಾಪು ಬರೋಕೆ ಎಷ್ಟೊತ್ತಾಗುತ್ತೆ? ನೋಡಬೇಕು ಅವನನ್ನು, ಮೊನ್ನೆ ಹಾಗೆ ಹೊರಟು ಬಟ್ಟೆ ಅದು ಏನಾಯಿತು ಅಂದರೆ ಎಂದವಳು ಸರಿತಾ ಹಾಗೂ ಹೊಸು ಮೊಗವನ್ನು ದಿಟ್ಟಿಸಿದಳು. ಏನಾದರೂ ಆಗಿರಲಿ, ನೀನೀಗ ಬಂದ್ಯಲ್ಲ, ಮೊನ್ನೆ ಹಾಗೆ ಹೊರಟಿದ್ದು ನೋಡಿ ಬೇಸರವಾಗಿತ್ತು ಎಂದರು ಹೊಸು. ಬರಲೇಬೇಕಿತ್ತು ಹೊಸು ಅಮ್ಮ ಎಂದಳು ಎತ್ತಲು ನೋಡುತ್ತಾ. ಮನದಲ್ಲಿ ಎಪ್ಪುಗಟ್ಟಿ ಕುಳಿತ ನೋವನ್ನು, ಅಸಮಾಧಾನವನ್ನು, ಬೇಸರವನ್ನು ಹಿಮ್ಮೆಟ್ಟಿ ಅವಳ ಪ್ರೀತಿ ತನ್ನ ಅಸ್ತಿತ್ವ ತೋರಿಸುವ ಹುನ್ನಾರದಲ್ಲಿತ್ತು. 2 ದಿನಗಳ ಪೂರ್ತಿ ದಿನ ಮನಸ್ಸನ್ನು ಉರಿಗೊಳಿಸುವುದರಲ್ಲಿಯೇ ಸರಿದು ಹೋಗಿತ್ತದು. ಅದಾದ ಮೇಲೆ ಈ ಮನೆಗೆ ಬಂದದ್ದು. ಎಲ್ಲ ವಿಷಯ ಹೇಳಿಕೊಂಡು ಬಿಡಬೇಕು, ಮನಸ್ಸು ಹಗುರಾಗಬೇಕಿತ್ತವಳಿಗೆ. ಆದರೂ ಈ ವಿಷಯ ತಾಯಿಗೆ ಹೇಳಬೇಕು ಎಂಬ ವಿಷಯವೊಂದನ್ನು ಮರೆತಿದ್ದಳು ಹುಡುಗಿ. ಹೊಸು ಅಮ್ಮ ಅಂದ್ಯಲ್ಲ, ತುಂಬ ಖುಷಿಯಾಯಿತು ಕಣೆ. ನನ್ನ ಅಪ್ಪ ಅಮ್ಮ ಈ ಊರಲ್ಲಿಲ್ಲ ಅಲ್ವಾ? ಅಪ್ಪ ಇಲ್ಲ, ಅಮ್ಮ ಮಾತ್ರ. 1-2 ಮನೆ ಬಾಡಿಗೆ ಕೊಟ್ಟಿದ್ದಾರೆ, ಬಾಡಿಗೆ ಬರುತ್ತೆ. ಅಮ್ಮ ಹೊಲಿತಾಳೆ, ಜೀವನಕ್ಕೆ ತೊಂದರೆ ಇಲ್ಲ, ನಾನೊಬ್ಬಳೆ ಮಗಳು ಎಂದವಳ ಕಣ್ಣುಗಳು ಅರಿವಿಲ್ಲದೆ ತೇವವಾಗಿತ್ತು. ಕ್ಷಮಿಸು ಪುಟ್ಟ, ಈ ಮನೆಗೆ ಕರೆದು ಕಣ್ಣೀರಾಗುವ ಹಾಗೆ ಮಾಡಿದ್ದಕ್ಕೆ. ಹೊಸು ಸರಿತಾ ಇಬ್ಬರು ಬೇಸರಿಸಿಕೊಂಡರು. ನೀವು ಬೇಜಾರು ಮಾಡ್ಕೋಬೇಡಿ, ಇದು ಅಮ್ಮ ನಮ್ಮ ಹಣೆ ಬರಹ. ಅಪ್ಪ ಇದ್ದಾರೋ ಇಲ್ವೋ ಅಂತನೂ ಗೊತ್ತಿಲ್ಲ, ನಡು ನೀರಲ್ಲಿ ಕೈಬಿಟ್ಟ ಪಾಪಿಯಾತ. ಅಮ್ಮ ಯಾವತ್ತೂ ಅಪ್ಪನ ಫೋಟೋ ತೋರಿಸಿಲ್ಲ, ಅವರನ್ನು ನಾನು ಈವರೆಗೂ ನೋಡಿಲ್ಲ. ಅಜ್ಜನ ಮನೆಯೂ ದೂರವೇ. ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್ ಅಂತೆ. ತವರನ್ನು ಬಿಟ್ಟು ಬಂದವಳು ಅಮ್ಮ. ನಿಜ ಹೇಳಲ್ಲ, ಮೊನ್ನೆ ಈ ಮನೆಗೆ ಬಂದು ನಿಮ್ಮನ್ನೆಲ್ಲ ನೋಡಿದ ಮೇಲೆ ನನಗೂ ಇಂತಹ ಮನೆ ಇರಬಾರದಿತ್ತೇ ಅನಿಸಿತು. ಮೊದಲಿನಿಂದ ನಾನು ಒಂಟಿ, ಅಮ್ಮ ನಾನು ಇಬ್ಬರೇ, ನೆಂಟರು ಇಷ್ಟರು ಯಾರೂ ಇಲ್ಲ. ಇದ್ದರೂ ಅದು ನನಗೆ ಗೊತ್ತಿಲ್ಲ. ಅಮ್ಮ ಈ ಬಗ್ಗೆ ಮಾತಾಡಿಲ್ಲ.
ಪ್ಲೀಸ್ ನಾನು ನಿಮ್ಮ ಮನೆಯವಳಾಗಲು ಒಂದು ಅವಕಾಶ ಕೊಡ್ತೀರಾ ಎಂದಳು. ಪುಟ್ಟಿಯ ಗೆಳತಿ ಎಂದ ಮೇಲೆ ನೀನು ಈ ಮನೆಯವಳೇ ಎಂದರು ಸರಿತಾ. ತಾರಿಣಿಯ ಗೆಳತಿ ಎಂಬ ಪಟ್ಟವಷ್ಟೇ ಸಾಲದು ಅತ್ತೆ ಎಂದು ಹೋಗಿ ಸರಿತಾ ಕೈ ಹಿಡಿದಳು ಅಂಬಿ. ಯಾವಾಗ ಬೇಕಾದರೂ ಈ ಮನೆಗೆ ಬರಬಹುದು ನೀನು. ಅದಲ್ಲ ಅತ್ತೆ, ನಾನೊಂದು ವಿಷಯ ಹೇಳಲ್ಲ ಎಂದಾಗ ಸರು ಹೊಸು ಮುಖ ನೋಡಿಕೊಂಡರು. ಮನೆಯಿಂದ ಬರುವಾಗಿದ್ದ ಧೈರ್ಯ ಈಗಿಲ್ಲ, ಭಯ ಆಗ್ತಾ ಇದೆ. ನಾನು ಹೇಳಿದ ವಿಷಯ ಕೇಳಿ ನಿಮ್ಮ ರಿಯಾಕ್ಷನ್ ಹೇಗಿರಬಹುದು ಎಂಬ ಕುತೂಹಲವಷ್ಟೇ ಎಂದಳು. ಮೊದಲೇ ಈಗೆಲ್ಲ ಹೇಳಿ ಭಯಪಡಿಸಬೇಡಮ್ಮ, ಅದೇನು ಅಂತ ನೇರವಾಗಿ ಹೇಳು ಎಂದರು ಸರಿತಾ. ಅಡುಗೆ ಮನೆಯಲ್ಲಿ ನಡೆಯುತ್ತಿದ್ದ ಮಾತುಕತೆಯನ್ನು ಅನುಸರಿಸಿ ನಿತ್ಯಾನಂದರು ಹಾಗೂ ವಿಶಾಲಾಕ್ಷಿ ಕೂಡ ಬಂದರು. ಅರುಂಧತಿ ನೇಸರ ಮೇಲಿನ ಅವರ ಕೋಣೆಯಲ್ಲಿದ್ದ ಕಾರಣ ಅವರಿಗೆ ಈ ಮಾತುಕತೆಯ ಕಡೆಗೆ ಗಮನವಿಲ್ಲ. ಅಷ್ಟೊಂದು ಮುಖ್ಯವಾದ ವಿಷಯವಾ? ನಾವು ಬಂದ್ವಿ ಎಂದರು. ತಾತ, ಅಮ್ಮಮ್ಮ, ಅತ್ತೆ, ಹೊಸುಅಮ್ಮ, ಅದು ನಾನು ಹೇಳೋಕೆ ಬಂದಿದ್ದು ಏನಂದರೆ ಅದು ಎನ್ನುತ್ತಾ ಸ್ವರವು ಹೊರಗೆ ಬರದಂತೆ ನವಿರಾದ ಭಯ ಆವರಿಸಿದ್ದರು. ಕೊನೆಗೆ ಧೈರ್ಯ ಮಾಡಿ, ಅತ್ತೆ, ನಾನು ನಿಮ್ಮ ಮಗನನ್ನು ಪ್ರೀತಿ ಮಾಡ್ತೀನಿ. ಮದುವೆ ಆದರೆ ಅವರನ್ನೇ ಎಂದು ನಿರ್ಧಾರ ಮಾಡಿದ್ದೀನಿ. ಅವರನ್ನು ಬಿಟ್ಟು ಬದುಕು ಶಕ್ತಿ ನನಗಿಲ್ಲ ಎಂಬುದು ಅವರಿಂದ ದೂರ ಇರಬೇಕು ಎಂದು ನಿರ್ಧಾರ ಮಾಡಿಕೊಂಡಾಗಲೇ ಅರ್ಥವಾಗಿದ್ದು. ಪ್ಲೀಸ್ ಇಲ್ಲ ಎನ್ನಬೇಡಿ ಎನ್ನುತ್ತಾ ಭಯದಿಂದ ಮುದುರಿ ಕುಳಿತು ಬಿಟ್ಟಳು. ಅವಳು ಹೇಳಿದ ಮಾತು ಕೇಳಿ ಎಲ್ಲರ ಮೊಗದಲ್ಲೂ ನಗು ಮೂಡಿತು. ಅವಳು ಹುಲಿಯನ್ನು ಪ್ರೀತಿಸುತ್ತಿದ್ದಾಳೆ ಎಂದೇ ಭಾವಿಸಿದರು. ಎಲ್ಲಿ ನೋಡಿದ್ದು ನನ್ನ ಮಗನನ್ನು? ಕಾಲೇಜಲ್ಲ ಎಂದರು ಸರಿತಾ. ಪರಾಶರ ಲೆಕ್ಚರರ್ ಆಗಿ ಹೋಗುವ ಕಾಲೇಜಿನಲ್ಲಿ ಹುಲಿ ಓದಿದ್ದು. ಹ್ಞೂ ಅತ್ತೆ, ಆದರೆ ಅವರನ್ನು ಮೊದಲು ನೋಡಿದ್ದು ನನ್ನ ಗೆಳತಿಯ ಮನೆಯ ಫಂಕ್ಷನ್ನಲ್ಲಿ. ಅವರಿಗಾಗಿಯೇ ನಾನು ಇಲ್ಲಿ ಬಂದದ್ದು. ನೀವು ಇದನ್ನು ನಂಬ್ತೀರೋ ಇಲ್ಲವೋ ಗೊತ್ತಿಲ್ಲ. ನಿಮ್ಮ ಮಗನ ಮೇಲೆ ನನಗೆ ಲವ್ ಅಟ್ ಫಸ್ಟ್ ಸೈಟ್ ಆಗಿದೆ ಎಂದಳು. ಹುಲಿನೂ ನಿನ್ನ ಪ್ರೀತಿಸ್ತಾನಾ ಎಂದರು ಹೊಸು. ಹುಲಿ ಎಂದವಳಿಗೆ ಪರಾಶರನಿಗೆ ತಮ್ಮ ಇರುವ ವಿಷಯ ತಿಳಿದಿಲ್ಲ. ಇಲ್ಲ, ಅವರಿಗೆ ಈ ವಿಷಯ ಗೊತ್ತಿಲ್ಲ. ಆದರೆ ಅವರಿಲ್ಲದೆ ನಾನು ಇರಲ್ಲ ಎಂದಳು. ಯಾವಾಗಲಿಂದ? 2 ವರ್ಷ ಆಯಿತು. ಅವರಿಗಾಗಿಯೇ ನಾನಿಲ್ಲಿ ಬಂದದ್ದು. ನನ್ನ ಗೆಳತಿಯ ಅಜ್ಜನ ಮನೆ ಮಂಗಳೂರು. ಅವರ ಮನೆ ಫಂಕ್ಷನ್ಗೆ ಬಂದಾಗ ಇವರನ್ನು ನೋಡಿದ್ದು. ನೀವು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದೇ ಆಗಿದ್ದು ನನಗೆ. ಅವರನ್ನು ಬಿಟ್ಟು ಬದುಕೋ ಯೋಚನೆಯೇ ಇಲ್ಲ ನನಗೆ. ಅದು ಅಲ್ಲದೆ ಈ ಮನೆಗೆ ಬಂದ ಮೇಲೆ ನಿಮ್ಮನ್ನೆಲ್ಲ ನೋಡಿ ಮದುವೆ ಆದರೆ ಅವರನ್ನೇ ಅಂತ ಫಿಕ್ಸ್ ಆಗಿದ್ದೀನಿ ಎಂದಳು. ಹಾಗಾದರೆ ನನ್ನ ಮೊಮ್ಮಗ ಲಕ್ಕಿ. ಈಗಿನ ಕಾಲದಲ್ಲಿ ಮದುವೆಗೆ ಬಂದ ಗಂಡಿಗೆ ಹೆಣ್ಣು ಕೊಡೋಕೋದೆ ಕಷ್ಟ. ಈ ದಿನ ಹೆಣ್ಮಕ್ಳು ಜಾಸ್ತಿ ಓದಿರ್ತಾರೆ. ಹಾಗೆ ಓದಿದವರು ಹಳ್ಳಿಯ ಹುಡುಗನನ್ನು ಮದುವೆ ಆಗೋಕ್ಕೆ ಇಷ್ಟಪಡಲ್ಲ. ಇಷ್ಟಪಟ್ಟರೂ ಕೂಡ ಹುಡುಗ ಬೆಂಗಳೂರಿನಲ್ಲಿ ಇರಬೇಕು, ಸಾಫ್ಟ್ವೇರ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀನು ಈ ಕುಟುಂಬವನ್ನು ನೋಡಿ ಇಷ್ಟಪಟ್ಟೆ ಅಂದರೆ ನೀನು ಬಿಟ್ಟರೂ ನಾವು ನಿನ್ನನ್ನು ಬಿಡಲ್ಲ. ನಮ್ಮ ಹುಲಿಗೆ ನೀನೇ ಫಿಕ್ಸ್ ಬಿಡು ಎಂದರು ನಿತ್ಯಾನಂದರು. ಹಾಗಿದ್ರೆ ಈ ವರ್ಷ ನಮ್ಮ ಮನೆಯಲ್ಲೊಂದು ಮದುವೆ ಮನೆ ಇದೆ ಎಂದರು ಸರಿತಾ ಹಾಗೂ ಹೊಸು ಸಂಭ್ರಮದಿಂದ. ಯಾರ ಮದುವೆ ಎಂದರು ಆಗ ತಾನೇ ಬಂದ ವಿಶ್ವ. ಮತ್ಯಾರದ್ದು? ನಮ್ಮ ಹುಲಿದು ಸರಿತಾ ಅಂದರು. ನನ್ನ ಮಗಳ ಮದುವೆ ಆಗೋ ತನಕ ಈ ಮನೆಯಲ್ಲಿ ಮತ್ಯಾರ ಮದುವೆ ನಡೆಯಲು ನಾನು ಬಿಡಲ್ಲ. ಆಗ ತಾನೇ ಬಂದ ಅರುಂಧತಿ ಅಡ್ಡಬಾಯಿ ಹಾಕಿದಳು. ಸಾಕು ನಿಲ್ಲಿಸು ಅರು, ಎಂತ ಮಾತಾಡ್ತೀಯ? ನಿನ್ನ ಮಗಳ ಜವಾಬ್ದಾರಿ ಯಾವತ್ತಿದ್ರೂ ನಮ್ಮದೇ. ಅದರ ಬಗ್ಗೆ ಚಿಂತೆ ಬೇಡ. ಅವಳಿಗೆ ಯೋಗ್ಯ ವರ ಹುಡುಕಿ ಮದುವೆ ಮಾಡ್ತೀವಿ ಎಂದರು ವಿಶಾಲಾಕ್ಷಿ. ಒಳ್ಳೆಯ ಮಾತಿನ ನಡುವೆ ಅಡ್ಡ ಮಾತನಾಡುವ ಮಗಳ ನಡೆ ಅವರಿಗೂ ಹಾಗಲಕಾಯಿಯ ತಿಂದಂತಾಯಿತು. ಹಾಗಲ್ಲ ಅಮ್ಮ, ನಿಂಗೂ ಗೊತ್ತು ನನ್ನ ಬಯಕೆ ಏನಾಗಿತ್ತು ಅಂತ. ಈ ಬಾರಿಯಾದರೂ ಅದು ನಡೆಯಲಿ ಎಂದಳು. ಅದು ಸಾಧ್ಯವಿಲ್ಲ ಎಂಬುದು ನಿನಗೂ ಗೊತ್ತು. ಅಮ್ಮ ಪ್ಲೀಸ್, ಈ ಮನೆಯಲ್ಲಿ ಹೊಸು ಅಕ್ಕಂಗೆ ಇರೋ ಬೆಲೆ ನಂಗಿಲ್ಲ. ಕೋಪ ಮಾಡಿಕೊಂಡು ಬಂದಷ್ಟೇ ವೇಗವಾಗಿ ತನ್ನ ಕೋಣೆಗೆ ಹೋದಳು. ಗೊಂಬೆ, ನೀನು ಇವಳ ಮಾತನ್ನು ಮನಸ್ಸಿಗೆ ಹಾಕಿಕೊಳ್ಬೇಡ. ಅವಳು ಹಾಗೆ, ಆದರೆ ಒಳ್ಳೆಯವಳು. ಸರಿತಾ ಅವಳನ್ನು ಸಮಾಧಾನ ಮಾಡಿದ್ದರು. ಇವರು ಬ್ಯಾಡ್ ಅಜ್ಜಿ, ಅಜ್ಜಿ ಅಂತ ಹೇಳ್ಬೇಡ ಅನ್ನುತ್ತೆ. ಇಷ್ಟು ಸಮಯ ಅಜ್ಜನ ಜೊತೆ ಇದ್ದು ಇವರ ಮಾತುಗಳನ್ನು ಕೇಳಿಸಿಕೊಂಡ ಪುಟ್ಟ ಆರ್ಯ ತನಗೆ ಅರ್ಥವಾಗಿದ್ದನ್ನು ತನ್ನ ಭಾಷೆಯಲ್ಲಿ ಹೇಳಿದ್ದ. ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ. ಇಲ್ಲಿ ನೋಡು, ಅಂಬರ ಅಕ್ಕ ಬಂದಿದ್ದಾಳೆ
ಎಂದು ಸರಿತಾ ಅವನನ್ನು ಎತ್ತಿಕೊಂಡರೆ, ಅಕ್ಕ ಬರ್ತ್ಡೇ ದಿನ ಗಿಫ್ಟ್ ಕೊಡದೆ ಹೋದಳು ಎಂದು ಮೂತಿ ಉಬ್ಬಿಸಿ, ಇಲ್ಲ ಕಂದ, ನಿಂಗೆ ಗಿಫ್ಟ್ ತಂದಿದ್ದೀನಿ, ಬಾ ಇಲ್ಲಿ ಎಂದು ಕೈ ಚಾಚಿದರೆ, ಅಜ್ಜಿಯ ತೋಳಿಂದ ಅಂಬರ ಬಳಿ ಸಾಗಿದ್ದ. ಅವನೆದುರು ಕುಳಿತ ಅಂಬರ, ನನ್ನ ಮುದ್ದು ಗೊಂಬೆ ಎನ್ನುತ್ತಾ ಅವನನ್ನು ಮುದ್ದು ಮಾಡಿದವಳು ತನ್ನ ಬ್ಯಾಗಿನಿಂದ ಅವನಿಗೆಂದೇ ತಂದ ಬೆಳ್ಳಿಯ ಚೈನನ್ನು ಅವನ ಕೊರಳಿಗೆ ಹಾಕಿ ಚಾಕ್ಲೇಟ್ ಬಾಕ್ಸ್ ಕೊಟ್ಟಳು. ಅದನ್ನು ನೋಡಿ ಅವನ ಕಣ್ಗಳು ಅರಳಿತು. ಇದನ್ನೆಲ್ಲ ಯಾಕೆ ತರೋಕೋದೆ ಗೊಂಬೆ, ಇಷ್ಟು ಕಾಸ್ಟ್ಲಿ ಗಿಫ್ಟ್ ಬೇಡಿತ್ತು ಎಂದರು ಸರಿತಾ. ಅವರ ಮಾತಿಗೆ ಉತ್ತರಿಸದೆ ಅವನ ಖುಷಿಯನ್ನು ನೋಡುತ್ತಾ ಕುಳಿತಳು. ಅಕ್ಕ ತುಂಬ ಚೆನ್ನಾಗಿದೆ, ನನ್ನ ಫೇವ್ರೆಟ್ ಚಾಕಿ, ಚೆಂದ ಉಂಟು, ಥ್ಯಾಂಕ್ ಯು ಎನ್ನುತ್ತಾ ಅವಳ ಕೆನ್ನೆಗೆ ತುಟಿಯೂರಿದ್ದ. ಮುದ್ದು ನನ್ನ ಅಕ್ಕ ಅಂತ ಕರಿತೀಯ ಬೇಡವೋ, ಅಮ್ಮ ಅಂತ ಕರಿಯಾಯ್ತಾ ಎಂದು ಅವನನ್ನು ತನ್ನ ಕಾಲ ಮೇಲೆ ಕೂರಿಸಿಕೊಂಡಳು. ಹಾಗಾದರೆ ನೀನೇ ನನ್ನ ಹೊಸ ಅಮ್ಮನಾ? ಹ್ಞೂ ಪುಟ್ಟ, ನಾನು ನಿನ್ನ ಅಮ್ಮ, ನೀನು ನನ್ನ ಮಗ, ಇನ್ನು ಮುಂದೆ ಅಮ್ಮ ಅಂತೀಯಾ? ಆದಷ್ಟು ಬೇಗ ಈ ಮನೆಗೆ ಬರ್ತೀನಿ, ನಿಂಗೆ ಖುಷಿನಾ ಎಂದಳು. ಹ್ಞೂ ತುಂಬ ಖುಷಿ, ನನಗೆ ಅಮ್ಮ ಬೇಕು, ಅಮ್ಮ ಪ್ರೀತಿ ನನಗೆ, ಅಮ್ಮ ಎಂದು ಅವಳನ್ನು ತಬ್ಬಿದ. ಅವನ ಮುಗ್ಧ ಪ್ರೀತಿ ನೋಡಿ ಅವಳ ಕಣ್ಗಳು ತುಂಬಿತು. ಅಯ್ಯೋ ಅಂಬರ, ಇದ್ಯಾಕೆ ಹೀಗೆ ಹೇಳ್ತೀಯಾ? ಈಗೆಲ್ಲ ಹೇಳಿದರೆ ಪಾಪು ನಂಬಿ ನಿನ್ನನ್ನು ಅಮ್ಮ ಅಂತ ಕರೀತಾನೆ ಎಂದರು ವಿಶ್ವ. ಅವಳು ಹಾಗೆ ಹೇಳಿದ್ದು ಮನೆಯವರಿಗೆ ನುಂಗಲಾರದ ತುತ್ತು. ಹೇಳಲಿ ಬಿಡಿ ಮಾವ, ಅಷ್ಟಕ್ಕೂ ನಾನು ಹೇಳಿದ್ದು ನಿಜವೇ. ಅಂದರೆ ನೀನು ಪ್ರೀತಿಸುತ್ತಿರುವುದು ನಮ್ಮ ಪುಲಕೇಶಿಯನ್ನು ತಾನೇ? ಪುಲಕೇಶಿ ಯಾರದು? ನಾನು ಪ್ರೀತಿಸಿದ್ದು ಪರಾಶರ ಸರ್ರನ್ನು. ಅವರಿಗೆ ಮದುವೆ ಆಗಿ ಮಗು ಇರೋ ವಿಷಯ ಗೊತ್ತಿರಲಿಲ್ಲ, ಮುಂದೆ ಗೊತ್ತಾಯಿತು. ಇದು ಗೊತ್ತಾದ ಮೇಲೆ ಅವರನ್ನು ಮರಿಬೇಕು ಅಂದುಕೊಂಡೆ, ಆದರೆ ಅವರನ್ನು ಮರೆಯೋಕೆ ಆಗಲ್ಲ ಅನ್ನೋದು ಅರ್ಥವಾಗಿ ಇಲ್ಲಿಗೆ ಬಂದೆ. ನೀವು ಅವರಿಗೆ ಎರಡನೇ ಮದುವೆಗೆ ಹೆಣ್ಣು ನೋಡ್ತಿದ್ದೀರಾ ಅನ್ನೋದು ನಂಗೆ ಗೊತ್ತು. ನನಗೆ ಇದು ಸಂಪೂರ್ಣ ಒಪ್ಪಿಗೆ ಇದೆ. ನಾನು ಆರ್ಯನಿಗೆ ಅಮ್ಮ ಆಗ್ತೀನಿ, ಈ ಮನೆಯ ಸೊಸೆ ಆಗ್ತೀನಿ, ನಿಮ್ಮ ಕೂಡು ಕುಟುಂಬದಲ್ಲಿ ಒಬ್ಬಳಾಗ್ತೀನಿ. ಇನ್ಯಾವತ್ತು ಇವನಿಗೆ ಅಮ್ಮ ಇಲ್ಲ ಎಂಬ ಮಾತನ್ನು ಹೇಳಬೇಡಿ. ಇವತ್ತಿಂದ ಇವನು ನನ್ನ ಮಗ ಎಂದವಳ ಮಾತು ಮನೆಯವರಿಗೆ ಕನಸಿನಂತೆ ಭಾಸವಾಗಿತ್ತು. ಏನು ಹೇಳಬೇಕು ತಿಳಿಯದೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟರು. ಮುಂದುವರೆಯುವುದು. ಹಾಗಾದರೆ ಪರಾಶರ ಅಂಬರಾಳನ್ನು ಒಪ್ತಾನ? ಅವಳಿಗೆ ಅಂಬರ ಪ್ರೀತಿಸುತ್ತಿರುವ ವಿಷಯ ತಿಳಿದರೆ ಅವನ ಪ್ರತಿಕ್ರಿಯೆ ಹೇಗಿರಬಹುದು ಎಂದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.